ಮಿತ್ರರೇ ನಮಸ್ಕಾರ. ಮಿತ್ರರೇ, ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ ಒಂದು ದೊಡ್ಡ ರಾಜಕೀಯ ಬೆಳವಣಿಗೆ ನಡೆದಿತ್ತು. ಅದೇನು ಕೇಳಿದ್ರೆ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪರಸ್ಪರ ದೂರಾಗಿದ್ದಂತಹ ಅಣ್ಣಾ ಡಿಎಂಕೆ ಮತ್ತು ಬಿಜೆಪಿ ಈಗ ಒಂದಾಗಿದ್ವು. 2026ರ ತಮಿಳುನಾಡು ವಿಧಾನಸಭೆಗೆ ನಮ್ಮ ಮೈತ್ರಿಕೂಟ ಚುನಾವಣೆಯನ್ನು ಎದುರಿಸುತ್ತೆ ಅಂತ ಘೋಷಣೆ ಮಾಡಿದ್ರು. ಮಿತ್ರರೇ, ಇದನ್ನು ಘೋಷಣೆ ಮಾಡೋದಕ್ಕೆ ಅಮಿತ್ ಶಾ ದೆಹಲಿಯಿಂದ ತಮಿಳುನಾಡಿಗೆ ಬಂದಿದ್ರು. ಬಿಜೆಪಿಯ ಕಚೇರಿಯಲ್ಲೇ ಈ ಘೋಷಣೆ ಆಗಿತ್ತು. ಅದಲ್ಲದೆ ಅಮಿತ್ ಶಾ ಹೇಳಿದ್ರು, ಇಬ್ಬರ ನಡುವೆ ಬಹಳ ಗಟ್ಟಿಯಾದಂತಹ ಮೈತ್ರಿಯಾಗಿದೆ, ನಾವು ಡಿಎಂಕೆ ಸರ್ಕಾರವನ್ನು ಸೋಲಿಸ್ತೀವಿ ಹೀಗಂತ ಅಮಿತ್ ಶಾ ಘೋಷಣೆ ಮಾಡಿದ್ರು. ಜೊತೆಗೆ ಈ ಮೈತ್ರಿಗೋಸ್ಕರವಾಗಿ ಅಣ್ಣಾಮಲೈಯವರ ಅಧ್ಯಕ್ಷಗಿರಿ ಕೂಡ ಬಲಿ ಹಾಕಲಾಗಿತ್ತು. ಅಣ್ಣಾಮಲೈ ಅಂತ ಒಬ್ಬ ದೊಡ್ಡ ನಾಯಕನನ್ನ ತಮಿಳುನಾಡು ಬಿಜೆಪಿ ಕಳೆದುಕೊಂಡಿತ್ತು. ಇಷ್ಟೆಲ್ಲ ತ್ಯಾಗ ಮಾಡಿದಂತಹ ಬಿಜೆಪಿಗೆ ಅಣ್ಣಾ ಡಿಎಂಕೆ ಈಗ ದೊಡ್ಡ ಶಾಕ್ ಕೊಟ್ಟಿದೆ. ಮೈತ್ರಿ ಘೋಷಣೆಯಾದಂತಹ 4 ದಿನಕ್ಕೆ ಅಣ್ಣಾ ಡಿಎಂಕೆಯ ನಾಯಕ ಪಳನಿಸ್ವಾಮಿ ಯೂ ಟರ್ನ್ ಹೊಡೆದಿದ್ದಾರೆ. ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಯ ಜೊತೆಗೆ ಸೇರಿ ಸರ್ಕಾರವನ್ನು ರಚನೆ ಮಾಡೋದಿಲ್ಲ, ಬಿಜೆಪಿ ಸರ್ಕಾರದಿಂದ ಹೊರಗಿರುತ್ತೆ ಹೀಗಂತ ಮಾಜಿ ಮುಖ್ಯಮಂತ್ರಿ ಪಳನಿಸ್ವಾಮಿ ಘೋಷಣೆ ಮಾಡಿದ್ದಾರೆ. ಇದು ಬಿಜೆಪಿಗೆ ಬಹಳ ಆಘಾತವನ್ನು ತಂದಿದೆ. ಈ ಬೆಳವಣಿಗೆಯ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಯಾಕೋಸ್ಕರವಾಗಿ ಹೀಗಾಯಿತು, ಅಣ್ಣಾ ಡಿಎಂಕೆಯ ಪ್ಲಾನ್ ಏನು, ಬಿಜೆಪಿಯ ಮೇಲೆ ಇದೇನು ಪರಿಣಾಮ ಬೀರುತ್ತೆ, ರಿಸಲ್ಟ್ ಯಾವ ರೀತಿಯಾಗಿ ಬರುತ್ತೆ ಎಲ್ಲದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಬಾರಿ ತಮಿಳುನಾಡು ಚುನಾವಣೆಯಲ್ಲಿ ಭಾರಿ ನಿರೀಕ್ಷೆಯನ್ನು ಹುಟ್ಟಿಸಿರುವಂತಹದ್ದು ವಿಜಯ್ ದಳಪತಿ ಅವರ ಟಿವಿಕೆ ಪಕ್ಷ. ವಿಜಯ್ ದಳಪತಿ ಏನೋ ಮ್ಯಾಜಿಕ್ ಮಾಡಿಬಿಡ್ತಾರೆ ಅಂತ. ಅದಕ್ಕೆ ಸರಿಯಾಗಿ ವಿಜಯ್ ದಳಪತಿ ಏನು ಅಂದುಕೊಂಡಿದ್ದಾರೆ ಗೊತ್ತಾ? ತಮಿಳುನಾಡಿನಲ್ಲಿರುವಂಥ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಿದ್ದೆ ಆದರೆ ನಾನು ಅಧಿಕಾರ ಹಿಡಿಬಹುದು ಅಂತ ಅಂದುಕೊಂಡಿದ್ರು. ಅದಕ್ಕೋಸ್ಕರವಾಗಿ ಅವರು ವಿಪರೀತವಾದಂತಹ ಮುಸ್ಲಿಮರ ಓಲೈಕೆಯನ್ನು ಮಾಡ್ತಾ ಇದ್ರು. ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ರು. ಕೇಂದ್ರ ಸರ್ಕಾರ ತಂದಂತಹ ವಕ್ಫ್ ಕಾನೂನನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಅಷ್ಟೇ ಏಕೆ, ಈ ಹಿಂದೆ ಸಿಎಎ ಕಾನೂನನ್ನು ಕೂಡ ಇವರು ಪ್ರಬಲವಾಗಿ ವಿರೋಧಿಸಿದ್ರು. ಮುಸ್ಲಿಮರ ಓಲೈಕೆಯಲ್ಲಿ ಮಗ್ನವಾಗಿದ್ದಂತಹ ವಿಜಯ್ ದಳಪತಿಗೆ ಈಗ ಭಾರಿ ಆಘಾತ ಎದುರಾಗಿದೆ. ಯಾಕೆ ಕೇಳಿದ್ರೆ, ಮುಸ್ಲಿಂ ಧರ್ಮದ ಓರ್ವ ಧರ್ಮಗುರು ಫತ್ವಾ ಹೊರಡಿಸಿದ್ದಾರೆ. ಈ ವಿಜಯ್ ದಳಪತಿಯಿಂದ ಅಂತರ ಕಾಯ್ದುಕೊಳ್ಳಿ, ಈ ವ್ಯಕ್ತಿ ಸರಿ ಇಲ್ಲ, ಈತ ಇಸ್ಲಾಂನ ವಿರುದ್ಧವಾಗಿದ್ದಾನೆ, ಈತನನ್ನ ತಮಿಳುನಾಡಿನ ಯಾವುದೇ ಮುಸ್ಲಿಮರು ಕೂಡ ಹತ್ತಿರಕ್ಕೂ ಕೂಡ ಸೇರಿಸಿಕೊಳ್ಳಬಾರದು ಅಂತೇಳಿ ಫತ್ವಾವನ್ನು ಹೊರಡಿಸಿದ್ದಾರೆ. ಇದು ವಿಜಯ್ ದಳಪತಿಯವರ ಇಡೀ ರಾಜಕೀಯ ಲೆಕ್ಕಾಚಾರವನ್ನೇ ತಲೆ ಕೆಳಗಾಗಿಸಿದೆ. ಮಿತ್ರರೇ, ಇದರ ಬಗ್ಗೆಯೂ ಕೂಡ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ತಿಳಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ತಮಿಳುನಾಡಿನಲ್ಲಿ 2026ರಲ್ಲಿ ಚುನಾವಣೆ ಇರೋದು, ಆದರೆ ಅಲ್ಲಿ ಚುನಾವಣಾ ಕಾವು ಈಗಲೇ ಇರೋದಕ್ಕೆ ಶುರುವಾಗಿದೆ. ಇಷ್ಟು ದಿನ ಡಿಎಂಕೆ ಏನು ಮಾಡ್ತಾ ಇತ್ತು, ಪಿಚ್ಚನ್ನು ರೆಡಿ ಮಾಡಿ ಬಿಜೆಪಿ ಮತ್ತು ಅಣ್ಣಾ ಡಿಎಂಕೆ ಅವರನ್ನ ಬ್ಯಾಟಿಂಗ್ಗೆ ಆಹ್ವಾನಿಸ್ತಾ ಇತ್ತು. ನಿಮಗೆ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಸ್ಟಾಲಿನ್ ಆರಂಭಿಸಿದಂತಹ ಹಿಂದಿ ಹೇರಿಕೆಯ ವಿರುದ್ಧದ ಹೋರಾಟ, ಕೇಂದ್ರ ಸರ್ಕಾರವನ್ನು ಒತ್ತಡಕ್ಕೆ ಸಿಲುಕಿಸುವಂತಹ ಉದ್ದೇಶದಿಂದಲೇ ಸ್ಟಾಲಿನ್ ಹಿಂದಿಯ ವಿರುದ್ಧವಾದಂತಹ ಹೋರಾಟ ಆರಂಭಿಸಿದ್ರು. ಕ್ಷೇತ್ರ ಮರುವಿಂಗಡಣೆಯ ವಿಚಾರವಾಗಿಯೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ರು. ಸ್ವಾಯತ್ತತೆಯನ್ನು ಪಡಿಬೇಕು, ತಮಿಳುನಾಡಿಗೆ ಹೆಚ್ಚಿನ ಅಧಿಕಾರ ಸಿಗಬೇಕು, ಕೇಂದ್ರದ ಅಧಿಕಾರವನ್ನು ಮೊಟಕುಗೊಳಿಸಬೇಕು ಅಂತ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ವಕ್ಫ್ ಕಾನೂನನ್ನು ನಾವು ಒಪ್ಕೊಳ್ಳೋದಿಲ್ಲ, ತಮಿಳುನಾಡಿನಲ್ಲಿ ಅದಕ್ಕೆ ಎಂಟ್ರಿನೇ ಇಲ್ಲ ಅಂತ ತಮಿಳುನಾಡಿನ ಅಸೆಂಬ್ಲಿಯಲ್ಲಿ ಒಂದು ನಿರ್ಣಯವನ್ನೇ ಪಾಸ್ ಮಾಡಿದ್ರು. ಇದೆಲ್ಲದರ ಉದ್ದೇಶ ಏನು ಕೇಳಿದ್ರೆ, 2026ರಲ್ಲಿ ತಮಿಳುನಾಡು ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಅದಕ್ಕೆ ಈಗಿನಿಂದ ಡಿಎಂಕೆ ಪಿಚ್ ರೆಡಿ ಮಾಡ್ತಾ ಇದೆ, ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ. ಇದರ ನಡುವೆ ತಮಿಳುನಾಡಿನಲ್ಲಿ ಅಣ್ಣಾ ಡಿಎಂಕೆ ಕೂಡ ಸಾಕಷ್ಟು ವೀಕ್ ಆಗಿತ್ತು. ಡಿಎಂಕೆ ಮೈತ್ರಿಕೂಟಕ್ಕೆ ಪ್ರಬಲವಾದಂತಹ ಎದುರಾಳಿ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಅಮಿತ್ ಶಾ ಬಹಳ ಸೂಕ್ಷ್ಮವಾಗಿ ಇದನ್ನೆಲ್ಲ ಗಮನಿಸಿ, ನಾವೇನಾದರೂ 2024ರಲ್ಲಿ ಮಾಡದಂತಹ ತಪ್ಪನ್ನ ಪುನಃ ಮಾಡಿದ್ದೇ ಆದರೆ ಮತ್ತೆ ನಾವು ಡಿಎಂಕೆಗೆ ಅಧಿಕಾರವನ್ನು ಕೊಡ್ತೀವಿ, ಇದಾಗಬಾರದು ಅಂತೇಳಿ ಅಣ್ಣಾ ಡಿಎಂಕೆಯನ್ನು ಕರೆದು ಮೈತ್ರಿಗೆ ಆಹ್ವಾನವನ್ನು ಕೊಟ್ಟಿದ್ರು. ಅಣ್ಣಾ ಡಿಎಂಕೆಗೂ ಕೂಡ ಆ ಅನಿವಾರ್ಯತೆ ಉಂಟಾಗಿತ್ತು. ಹೀಗಾಗಿ ಮೈತ್ರಿ ಏರ್ಪಟ್ಟಿತ್ತು. ಈ ಮೈತ್ರಿ ಸಹಜವಾಗಿ ಆಡಳಿತಾರೂಢ ಡಿಎಂಕೆ ಪಕ್ಷಕ್ಕೆ ಬಹಳ ಒತ್ತಡವನ್ನು ತಂದಿತ್ತು. ನೀವೆಲ್ಲ ಸೂಕ್ಷ್ಮವಾಗಿ ತಮಿಳುನಾಡು ರಾಜಕಾರಣವನ್ನು ಗಮನಿಸ್ತಾ ಇದ್ರೆ ಇದು ನಿಮಗೆ ಗೊತ್ತಾಗಿರುತ್ತೆ. ಯಾಕೆ ಅಂತಂದ್ರೆ, ಯಾವಾಗ ಅಣ್ಣಾ ಡಿಎಂಕೆ ಮತ್ತು ಬಿಜೆಪಿಯ ಮೈತ್ರಿ ಫೈನಲ್ ಆಗಿ ಅದು ಘೋಷಣೆ ಆಯಿತು, ತಕ್ಷಣ ಡಿಎಂಕೆ ಅದಕ್ಕೆ ರಿಯಾಕ್ಟ್ ಮಾಡಿತು. ಏನ್ ಹೇಳಿದ್ರು ಅವರು? ಅಣ್ಣಾ ಡಿಎಂಕೆ ತಮಿಳುನಾಡಿನ ಹಿತಾಸಕ್ತಿಯ ವಿರುದ್ಧವಾಗಿದೆ, ಇವರು ಬಿಜೆಪಿಯ ಗುಲಾಮರು ಅಂತ ಹೇಳಿ ಟೀಕೆ ಮಾಡಿದ್ರು. ಯಾಕೆ ಅಂತಂದ್ರೆ, ಡಿಎಂಕೆ ವಿರೋಧಿ ಮತಗಳಿದಾವಲ್ಲ, ಅದು ಕ್ರೋಢೀಕರಣಗೊಂಡಿದ್ದೇ ಆದ್ರೆ ತಮಿಳುನಾಡಿನಲ್ಲಿ ಡಿಎಂಕೆ ಗೆಲ್ಲುವಂತಹದ್ದು ಕಷ್ಟ. ಎಲ್ಲಿಯವರೆಗೆ ಡಿಎಂಕೆ ವಿರೋಧಿ ಮತಗಳು ವಿಭಜನೆಗೊಳ್ತಾವೋ ಅಲ್ಲಿಯವರೆಗೆ ಡಿಎಂಕೆ ಗೆಲ್ಲುವಂತಹದ್ದು ಬಹಳ ಈಸಿ ಆಗುತ್ತೆ. 2024ರಲ್ಲಿ ಇದು ಸಾಬೀತಾಗಿದೆ ಕೂಡ. ಅಣ್ಣಾ ಡಿಎಂಕೆ ಮತ್ತು ಬಿಜೆಪಿ ಸಪರೇಟ್ ಆಗಿ ಚುನಾವಣೆಯನ್ನು ಎದುರಿಸಿದ ಕಾರಣದಿಂದಾಗಿ ಡಿಎಂಕೆ ನೇತೃತ್ವದ ಮೈತ್ರಿಕೂಟ 39ಕ್ಕೆ 39 ಸೀಟ್ಗಳನ್ನು ಗೆಲ್ಲುವಂತಹ ಪರಿಸ್ಥಿತಿ ಉಂಟಾಯಿತು. ಹೀಗಾಗಿ 2026ರ ಚುನಾವಣೆಯಲ್ಲೂ ಕೂಡ ಇವರಿಬ್ರು ಮೈತ್ರಿ ಮಾಡಿಕೊಳ್ಳಬಾರದು, ಸಪರೇಟ್ ಆಗಿ ಚುನಾವಣೆಗೆ ಹೋದ್ರೆ ನಮಗೆ ಲಾಭ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಡಿಎಂಕೆ ಪಕ್ಷ ಇತ್ತು. ಆದರೆ ಮಿತ್ರರೇ, ಅಮಿತ್ ಶಾ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಅಣ್ಣಾ ಡಿಎಂಕೆಯ ಜೊತೆಗೆ ಮೈತ್ರಿಯನ್ನು ಕುದುರಿಸ್ತಾರೆ. ಅಮಿತ್ ಶಾ ಸ್ವತಃ ದೆಹಲಿಯಿಂದ ಬಂದು ತಮಿಳುನಾಡಿನಲ್ಲಿ ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ಆ ಮೈತ್ರಿಕೂಟಕ್ಕೆ ಅಮಿತ್ ಶಾ ಅವರು ಎಷ್ಟು ಬೆಲೆ ಕೊಟ್ಟಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು. ಜೊತೆಗೆ ಈ ಮೈತ್ರಿಕೂಟವನ್ನು ಘೋಷಣೆ ಮಾಡುವಂತಹ ಸಂದರ್ಭದಲ್ಲೇ ಅಮಿತ್ ಶಾ ಕೆಲವೊಂದು ಮಾತನ್ನ ಹೇಳಿದ್ರು. ಅದೇನು ಕೇಳಿದ್ರೆ, ಯಾವುದೇ ಷರತ್ತಿಲ್ಲದೆ ಬಿಜೆಪಿ ಮತ್ತು ಅಣ್ಣಾ ಡಿಎಂಕೆ ಮೈತ್ರಿ ಮಾಡಿಕೊಳ್ತಾ ಇದೆ.
ಕೇಂದ್ರದಲ್ಲಿ ಮೋದಿಯವರ ನಾಯಕತ್ವ ಇದ್ದಂತೆ ರಾಜ್ಯದಲ್ಲಿ ಪಳನಿಸ್ವಾಮಿಯವರ ನಾಯಕತ್ವ ಇರುತ್ತೆ. ಮುಂದೆ ಸಮ್ಮಿಶ್ರ ಸರ್ಕಾರವನ್ನು ನಾವು ರಚನೆ ಮಾಡ್ತೀವಿ, ಡಿಎಂಕೆ ಸರ್ಕಾರವನ್ನು ಕಿತ್ತೊಗಿತೀವಿ. ಅಣ್ಣಾ ಡಿಎಂಕೆಯ ಆಂತರಿಕ ವಿಚಾರದಲ್ಲಿ ಬಿಜೆಪಿ ಯಾವತ್ತೂ ಕೂಡ ತಲೆ ಹಾಕೋದಿಲ್ಲ. ಹೀಗೆಲ್ಲ ಅಮಿತ್ ಶಾ ಘೋಷಣೆ ಮಾಡಿದರು. ಅಂದರೆ ಮೈತ್ರಿಯಲ್ಲಿ ಯಾವುದೇ ಗೊಂದಲ ಇಲ್ಲ, ನಾವಿಬ್ಬರು ಒಟ್ಟಾಗಿದ್ದೀವಿ. ನಮ್ಮ ಉದ್ದೇಶ ಇರುವಂಥದ್ದು ಡಿಎಂಕೆ ಸರ್ಕಾರವನ್ನು ಕೆಳಗಿಳಿಸುವಂಥದ್ದು. ನಾವು ಬೇರೆ ಆಗಿದ್ದೆ ಆದರೆ ಅವರು ಅದರ ಲಾಭವನ್ನು ಪಡೆದುಕೊಳ್ತಾರೆ. ಇದಕ್ಕೋಸ್ಕರವಾಗಿ ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ ಅಂತೇಳಿ ಅಮಿತ್ ಶಾ ಘೋಷಣೆ ಮಾಡಿದರು. ಜೊತೆಗೆ ಅತಿ ಮುಖ್ಯವಾದ ಘೋಷಣೆ ಏನು ಕೇಳಿದ್ರೆ, ತಮಿಳುನಾಡಿನಲ್ಲಿ ಪಳನಿಸ್ವಾಮಿ ಅವರ ನಾಯಕತ್ವ ಇರುತ್ತೆ, ಅವರ ನೇತೃತ್ವದಲ್ಲೇ ನಾವು ಚುನಾವಣೆಯನ್ನು ಎದುರಿಸ್ತೀವಿ, ಮುಂದೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ತೀವಿ. ಇದನ್ನು ಅಮಿತ್ ಶಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು. ಅಮಿತ್ ಶಾ ತಮಿಳುನಾಡಿಗೆ ಬಂದು ಹೀಗೆ ಘೋಷಣೆ ಮಾಡಿ ಹೋಗಿ 4 ದಿನ ಆಗಿಲ್ಲ. ಅಷ್ಟರಲ್ಲಾಗಲೇ ಪಳನಿಸ್ವಾಮಿ ಉಲ್ಟಾ ಹೊಡೆದಿದ್ದಾರೆ. ಈಗ ಪಳನಿಸ್ವಾಮಿ ಏನು ಹೇಳ್ತಾ ಇದ್ದಾರೆ, ಮೈತ್ರಿ ಮಾಡ್ಕೊಂಡಿದ್ದು ನಿಜ, ಆದರೆ ಈ ಮೈತ್ರಿ ಇರುವಂಥದ್ದು ಕೇವಲ ಚುನಾವಣೆವರೆಗೆ ಮಾತ್ರ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯನ್ನು ನಾವು ಮತ್ತು ಬಿಜೆಪಿಯವರು ಒಟ್ಟಾಗಿ ಎದುರಿಸ್ತೀವಿ. ಒಂದು ವೇಳೆ ನಮಗೆ ಅಧಿಕಾರ ಬಂದಿದ್ದೇ ಆದರೆ ನಾವು ಬಿಜೆಪಿಯ ಜೊತೆಗೆ ಸೇರಿಕೊಂಡು ಮೈತ್ರಿ ಸರ್ಕಾರವನ್ನು ರಚನೆ ಮಾಡಿಕೊಳ್ಳೋದಿಲ್ಲ. ನಾವು ಏಕಾಂಗಿಯಾಗಿ ಸರ್ಕಾರ ರಚನೆ ಮಾಡ್ತೀವಿ. ಬಿಜೆಪಿಯ ಮುಲಾಜು ತಮಿಳುನಾಡಿನ ಸರ್ಕಾರದಲ್ಲಿ ಇರೋದಿಲ್ಲ ಅಂತೇಳಿ ಪಳನಿಸ್ವಾಮಿ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಇದು ಯಾವ ರೀತಿಯ ಲೆಕ್ಕಾಚಾರ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಮಾಧ್ಯಮದ ಮುಂದೆ ಮಾತನಾಡುವಂತಹ ಸಂದರ್ಭದಲ್ಲಿ ಪಳನಿಸ್ವಾಮಿ ಏನು ಹೇಳಿದ್ದಾರೆ ಅಂತಂದ್ರೆ, ಅಮಿತ್ ಶಾ ಎಲ್ಲೂ ಕೂಡ ಮೈತ್ರಿ ಸರ್ಕಾರ ಅಂತ ಹೇಳಿಲ್ಲ, ನಾವು ಚುನಾವಣೆವರೆಗೆ ಮಾತ್ರ ಮೈತ್ರಿಯನ್ನು ಮಾಡ್ಕೊಂಡಿರ್ತೀವಿ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವ, ಅಂದರೆ ಕೇಂದ್ರದ ರಾಜಕಾರಣಕ್ಕೆ ನಾವು ತಲೆ ಹಾಕೋದಿಲ್ಲ, ಹಾಗೆ ತಮಿಳುನಾಡಿನ ರಾಜಕಾರಣಕ್ಕೆ ಬಿಜೆಪಿ ತಲೆ ಹಾಕಬಾರದು. ಈ ರೀತಿಯಾದಂತಹ ಒಂದು ಮೈತ್ರಿಕೂಟವನ್ನು ನಾವು ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ಸ್ಪಷ್ಟತೆ ಇದೆ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಅನಗತ್ಯವಾಗಿ ಮಾಧ್ಯಮಗಳಲ್ಲಿ ಗೊಂದಲ ಸೃಷ್ಟಿ ಮಾಡಲಾಗ್ತಾ ಇದೆ. ಚುನಾವಣೆಯಲ್ಲಿ ಮತಗಳು ವಿಭಜನೆ ಆಗಬಾರದು, ಅದರ ಲಾಭ ಡಿಎಂಕೆಗೆ ಆಗಬಾರದು ಅನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ಆಂಟಿ ಡಿಎಂಕೆ ಮತಗಳು ಒಂದು ಕಡೆ ಕನ್ಸಾಲಿಡೇಟ್ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಮೈತ್ರಿಕೂಟವನ್ನು ಮಾಡ್ಕೊಂಡಿದ್ದೀವಿ. ಹೀಗೊಂದು ಅಸಂಬದ್ಧ ವಾದವನ್ನು ಪಳನಿಸ್ವಾಮಿ ಅವರು ಮುಂದಿಟ್ಟಿದ್ದಾರೆ. ಇದು ಬಿಜೆಪಿಗೀಗ ಭಾರಿ ಆಘಾತವನ್ನು ತಂದಿದೆ. ಯಾಕೆ ಅಂತಂದ್ರೆ, ಈ ಅಣ್ಣಾ ಡಿಎಂಕೆಯನ್ನು ನಂಬಿಕೊಂಡು ಬಿಜೆಪಿ ಅನೇಕ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದೆ. ಅವರಿಗೆ ನೇತೃತ್ವವನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಜೊತೆಗೆ ತಮಿಳುನಾಡಿನಲ್ಲಿ ಒಂದು ಪ್ರಬಲವಾದಂತಹ ನಾಯಕತ್ವ ಇತ್ತು, ಯಾರದ್ದು? ಅಣ್ಣಾಮಲೈಯವರದ್ದು. ಈಗ ಅಣ್ಣಾಮಲೈಯವರನ್ನ ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಈ ಮೈತ್ರಿಕೂಟಕ್ಕೋಸ್ಕರವಾಗಿ ನೈನಾರ್ ನಾಗೇಂದ್ರನ್ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪಳನಿಸ್ವಾಮಿ ಉಲ್ಟಾ ಹೊಡಿತಿರುವಂತಹದ್ದು ಬಿಜೆಪಿಗೆ ಸಹಜವಾಗಿ ಆಘಾತವನ್ನು ತಂದಿರುತ್ತೆ. ಹಾಗಾದ್ರೆ ಪಳನಿಸ್ವಾಮಿ ಅವರ ಲೆಕ್ಕಾಚಾರ ಏನು? ಇದೇನಾದರೂ ತಮಿಳುನಾಡು ಚುನಾವಣೆಗೆ ರಾಜಕೀಯ ತಂತ್ರಗಾರಿಕೆಯ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಪಳನಿಸ್ವಾಮಿ ಅವರು ತೀವ್ರ ಒತ್ತಡಕ್ಕೊಳಗಾಗಿದ್ದಾರೆ. ಯಾಕೆ ಅಂತಂದ್ರೆ, ಈ ಮೈತ್ರಿಯ ಬಗ್ಗೆ ಅಣ್ಣಾ ಡಿಎಂಕೆಯ ಒಳಗೆ ಸಾಕಷ್ಟು ಅಪಸ್ವರ ಎದ್ದಿದೆ. ನಾವು ಬಿಜೆಪಿಯ ಜೊತೆಗೆ ಹೋಗಿದ್ದೆ ಆದ್ರೆ ಅನೇಕ ಸಮಸ್ಯೆಗಳು ಎದುರಾಗ್ತವೆ. ಮುಖ್ಯವಾಗಿ ಈಗಾಗಲೇ ಡಿಎಂಕೆ ಏನ್ ಹೇಳ್ತಾ ಇದೆ, ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ತಮಿಳಿಗರ ವಿರುದ್ಧವಾಗಿದೆ, ಹಿಂದಿ ಹೇರಿಕೆ ಮಾಡ್ತಾ ಇದೆ ಎನ್ನುವಂತಹ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಮತ್ತೆ ದ್ರಾವಿಡ ಪಾಲಿಟಿಕ್ಸ್ ಅನ್ನ ಅವರು ಮುಂದೆ ತರ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಬಿಜೆಪಿ ಜೊತೆಗಿದ್ದಿದ್ದೆ ಆದ್ರೆ ಈ ದ್ರಾವಿಡ ಮತಗಳೇನಿದಾವೆ ಅದು ಡಿಎಂಕೆಯ ಕಡೆಗೆ ಹೋಗ್ಬಿಡುತ್ತೆ. ನಮ್ಮ ಮತಗಳಲ್ಲಿ ವಿಭಜನೆ ಆಗುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಈಗಾಗಲೇ ಬಿಜೆಪಿ ವಕ್ಫ್ ಕಾನೂನನ್ನು ತಂದಿರುವ ಕಾರಣದಿಂದಾಗಿ ಮುಸ್ಲಿಮರು ಬಿಜೆಪಿಯನ್ನು ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ. ಈಗ ನಾವು ಬಿಜೆಪಿ ಜೊತೆಗಿದ್ರೆ ಮುಸ್ಲಿಮರ ವೋಟ್ ಕೂಡ ಡಿಎಂಕೆ ಕಡೆಗೆ ಕಂಪ್ಲೀಟ್ ಆಗಿ ಶಿಫ್ಟ್ ಆಗುತ್ತೆ, ನಮಗೆ ಇದರಿಂದ ನಷ್ಟ ಆಗುತ್ತೆ ಅಂತ ಅಣ್ಣಾ ಡಿಎಂಕೆ ಪಕ್ಷದಲ್ಲೇ ಒಂದಷ್ಟು ಅಪಸ್ವರ ಎದ್ದಿದೆ. ಅದಕ್ಕೋಸ್ಕರವಾಗಿ ಈಗ ಅಣ್ಣಾ ಡಿಎಂಕೆಯ ನಾಯಕ ಪಳನಿಸ್ವಾಮಿ ಈ ರೀತಿಯಾಗಿ ಉಲ್ಟಾ ಹೊಡಿತಾ ಇದ್ದಾರೆ. ಪಳನಿಸ್ವಾಮಿ ಅವರ ಒಟ್ಟಾರೆ ಸ್ಟೇಟ್ಮೆಂಟೇ ಅಸಂಬದ್ಧವಾಗಿದೆ ಮತ್ತು ಬಾಲಿಶತನದಿಂದ ಕೂಡಿದೆ. ಇದು ತಮಿಳುನಾಡು ರಾಜಕಾರಣದಲ್ಲಿ ಈ ಮೈತ್ರಿಕೂಟಕ್ಕೆ ದೊಡ್ಡ ಹಾನಿಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಎದ್ದು ಕಾಣ್ತಾ ಇದೆ. ಅದು ಹೇಗೆ ಕೇಳಿದ್ರೆ, ಪಳನಿಸ್ವಾಮಿ ಹೇಳ್ತಾ ಇದ್ದಾರಲ್ಲ, ಮುಂದೆ ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ ಬಿಜೆಪಿ ಹೊರಗಿರುತ್ತೆ, ಅವರು ಕೇವಲ ಬಾಹ್ಯ ಬೆಂಬಲವನ್ನು ಕೊಟ್ಟುಕೊಂಡು ಸುಮ್ಮನೆ ಕೂತಿರ್ತಾರೆ ಅಂತ. ಹೀಗಾಗಿದ್ದೇ ಆದ್ರೆ ಮಿತ್ರರೇ, ಬಿಜೆಪಿಯವರು ಯಾಕೆ ಚುನಾವಣೆಯಲ್ಲಿ ಆಸಕ್ತಿಯನ್ನು ವಹಿಸಿ ಕೆಲಸ ಮಾಡ್ತಾರೆ? ಬಿಜೆಪಿಯ ಕಾರ್ಯಕರ್ತರು ಸುಮ್ಮನಾಗ್ಬಿಡ್ತಾರೆ. ಉದಾಹರಣೆಗೆ ಹೇಳ್ತೀನಿ, ತಮಿಳುನಾಡಿನಲ್ಲಿ ಒಟ್ಟು 234 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಅಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ 118 ಸೀಟ್ಗಳನ್ನು ಗೆಲ್ಲಬೇಕು. ಅದೇ ಮ್ಯಾಜಿಕ್ ನಂಬರ್ ಆಗಿರುತ್ತೆ. ಈಗ 118 ಸೀಟ್ಗಳನ್ನು ಗೆಲ್ಲುವಂತಹ ಸಂದರ್ಭದಲ್ಲಿ ಅಣ್ಣಾ ಡಿಎಂಕೆಗೆ ಒಂದು 100 ಸೀಟ್ಗಳು ಬಂದಿದ್ವು ಅಂತ ಅಂದುಕೊಳ್ಳಿ, ಬಿಜೆಪಿಗೆ ಒಂದು 18-20 ಸೀಟ್ಗಳು ಬಂದ್ವಪ್ಪ. ಆಗ ಇಬ್ಬರೂ ಸೇರಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತಾರೆ ಅಂತ ಎಲ್ಲರ ನಂಬಿಕೆ ಆಗಿರುತ್ತೆ. ಆದ್ರೆ ಪಳನಿಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಾವು ಮಾತ್ರ ಸರ್ಕಾರದ ಭಾಗ ಆಗಿರ್ತೀವಿ, ಬಿಜೆಪಿ ಹೊರಗಿರುತ್ತೆ ಅಂತ. ಅಂತಹ ಸಂದರ್ಭದಲ್ಲಿ ಬಿಜೆಪಿ ಯಾಕೆ ಅಣ್ಣಾ ಡಿಎಂಕೆಗೆ ಬೆಂಬಲವನ್ನು ಕೊಡುತ್ತೆ? ಅದಕ್ಕಿಂತ ಮುಖ್ಯವಾಗಿ ಈ ಚುನಾವಣೆಯಲ್ಲಿ ಮೈತ್ರಿ ಯಶಸ್ವಿ ಆಗಬೇಕು ಅಂತಂದ್ರೆ ಪರಸ್ಪರ ವೋಟ್ಗಳನ್ನು ಟ್ರಾನ್ಸ್ಫರ್ ಮಾಡಬೇಕು. ಅದು ಹೇಗೆ ಕೇಳಿದ್ರೆ, ಈಗ ಬಿಜೆಪಿಯ ಅಭ್ಯರ್ಥಿಗಳು ಸ್ಪರ್ಧಿಸಿದಂತಹ ಕ್ಷೇತ್ರದಲ್ಲಿ ಅಣ್ಣಾ ಡಿಎಂಕೆಯ ಮತಗಳು ಬಿಜೆಪಿಗೆ ಬರಬೇಕು. ಅದೇ ರೀತಿಯಾಗಿ ಅಣ್ಣಾ ಡಿಎಂಕೆ ಅಭ್ಯರ್ಥಿಗಳಿರುವಂತಹ ಕ್ಷೇತ್ರದಲ್ಲಿ ಬಿಜೆಪಿಯ ಮತಗಳು ಅಣ್ಣಾ ಡಿಎಂಕೆಗೆ ಶಿಫ್ಟ್ ಆಗಬೇಕು. ಇದಾಗಲೇ ಇಲ್ಲ
ಅಂತಂದ್ರೆ ಮೈತ್ರಿ ವರ್ಕೌಟೇ ಆಗೋದಿಲ್ಲ. ಈಗ 2024 ಚುನಾವಣೆಯನ್ನೇ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳೋದಾದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ ನೇತೃತ್ವದ NDA ಮಿತ್ರ ಪಕ್ಷಗಳು 18% ವೋಟನ್ನು ತೆಗೆದುಕೊಂಡಿದ್ವು. ಹಾಗೆ ಅಣ್ಣಾ DMK 23% ವೋಟನ್ನು ತೆಗೆದುಕೊಂಡಿತ್ತು. ಈಗ ಮೈತ್ರಿಕೂಟ ಆದಂತಹ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ವೋಟ್ ಶೇರಿಂಗ್ ಆಗಬೇಕು. ಮೈತ್ರಿ ಅಭ್ಯರ್ಥಿಗಳು ಯಶಸ್ವಿಯಾಗಿ 40-42% ವೋಟನ್ನು ಪಡೆದುಕೊಂಡಿದ್ದೆ ಆದ್ರೆ ಮುಂಬರುವಂತಹ ಚುನಾವಣೆಯಲ್ಲಿ ಲಾಭ ಆಗುತ್ತೆ. ಅದಿಲ್ಲದೆ ಹೋದ್ರೆ ಬಿಜೆಪಿಯ ಮತದಾರರು ಅಣ್ಣಾ DMKಗೆ ವೋಟ್ ಮಾಡೋದಿಲ್ಲ, ಅಣ್ಣಾ DMKಯ ಮತದಾರರು ಬಿಜೆಪಿಗೆ ವೋಟ್ ಮಾಡೋದಿಲ್ಲ ಅಂತಾದ್ರೆ ಈ ಮೈತ್ರಿಕೂಟ ಕಂಪ್ಲೀಟ್ ಆಗಿ ವಿಫಲವಾಗುತ್ತೆ. ಇಂತಹ ಗೊಂದಲಗಳು ಈಗಾಗಲೇ ಸೃಷ್ಟಿಯಾಗಿದೆ. ಯಾಕೋಸ್ಕರವಾಗಿ ಅಂತಂದ್ರೆ ಪಳನಿಸ್ವಾಮಿ ಕೊಟ್ಟಂತಹ ಒಂದೇ ಒಂದು ಸ್ಟೇಟ್ಮೆಂಟ್ನ ಕಾರಣದಿಂದಾಗಿ. ಮಿತ್ರರೇ, ಈ ಪಳನಿಸ್ವಾಮಿ ಅವರು ಈಗ ತಮಿಳುನಾಡಿನಲ್ಲಿ ಅಲ್ಪಸಂಖ್ಯಾತರ ವೋಟ್ ವಿಭಜನೆ ಆಗಬಹುದು, ನಮಗೆ ಬರದೆ ಹೋಗಿ DMKಗೆ ಶಿಫ್ಟ್ ಆಗ್ಬಿಡಬಹುದು ಅನ್ನುವಂಥ ಆತಂಕದಲ್ಲಿದ್ದಾರೆ. ಹಾಗೆ ನೋಡಕ್ ಹೋದ್ರೆ ಅಣ್ಣಾ DMK ತಮಿಳುನಾಡಿನಲ್ಲಿ ಇತ್ತೀಚಿನ ವರ್ಷದಲ್ಲಿ ಮುಸ್ಲಿಮರ ವೋಟನ್ನು ಪಡಿತಾನೆ ಇರಲಿಲ್ಲ. ತಮಿಳುನಾಡಿನಲ್ಲಿ ಮುಸ್ಲಿಮರ ವೋಟ್ ಬಲ್ಕ್ ಆಗಿ ಯಾರಿಗಾದ್ರೂ ಹೋಗ್ತಾ ಇದೆ ಅಂತಂದ್ರೆ ಅದು DMK ಮೈತ್ರಿಕೂಟಕ್ಕೆ. ಕಾರಣ ಏನು ಕೇಳಿದ್ರೆ DMK ಕಾಂಗ್ರೆಸ್ ಜೊತೆಗಿದೆ, ಕೇಂದ್ರದಲ್ಲಿ ಕಾಂಗ್ರೆಸ್ನ ಭಾಗ ಅವರು. ಈ ಕಾರಣದಿಂದಾಗಿ ಮುಸ್ಲಿಮರು ಸಂಘಟಿತವಾಗಿ ಆ ಮೈತ್ರಿಕೂಟಕ್ಕೆ ವೋಟ್ ಮಾಡ್ತಾ ಇದ್ದಾರೆ. ತಮಿಳುನಾಡಿನಲ್ಲಿರುವಂತಹದ್ದು ಮುಸ್ಲಿಮರ ಪರ್ಸೆಂಟೇಜ್ ಬಹಳ ಕಡಿಮೆ. 2011 ಜನಗಣತಿಯ ಪ್ರಕಾರ ತಮಿಳುನಾಡಿನಲ್ಲಿ ಒಟ್ಟು 5.86% ಮುಸ್ಲಿಮರಿದ್ದಾರೆ. ಹಾಗೆ 6.12% ಕ್ರಿಶ್ಚಿಯನ್ನರಿದ್ದಾರೆ. ತಮಿಳುನಾಡಿನಲ್ಲಿ ಮುಸ್ಲಿಮರಿಗಿಂತಲೂ ಕ್ರಿಶ್ಚಿಯನ್ನರ ಜನಸಂಖ್ಯೆ ಜಾಸ್ತಿ ಇದೆ. ತಮಿಳುನಾಡಿನಲ್ಲಿ ಒಟ್ಟಾರೆಯಾಗಿ 87.58% ಹಿಂದೂಗಳಿದ್ದಾರೆ. ನಿಮಗೆ ಇದನ್ನು ಕೇಳೋದಕ್ಕೆ ಆಶ್ಚರ್ಯ ಆಗಬಹುದು. ಯಾಕೆ ಅಂತಂದರೆ ತಮಿಳುನಾಡಿನಲ್ಲಿ 5.86% ಇರುವ ಮುಸ್ಲಿಮರ ಬಗ್ಗೆ ತೀವ್ರವಾದಂತಹ ಓಲೈಕೆ ಮಾಡ್ತಾರೆ. DMK ಅವರ ಓಲೈಕೆ ಮಾಡುತ್ತೆ. ಈಗ TVK ಕೂಡ ಅವರ ಓಲೈಕೆ ಮಾಡೋದಕ್ಕೆ ನಿಂತ್ಕೊಂಡಿದೆ. ಅಣ್ಣಾ DMKಯು ಕೂಡ ಇವರ ಓಲೈಕೆಗೆ ಮುಗಿಬೀಳ್ತಾ ಇದೆ. ಆದರೆ ಮಿತ್ರರೇ, 87.58% ಇರುವಂತಹ ಹಿಂದೂಗಳ ಬಗ್ಗೆ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಅವಹೇಳನ ನಡೆಯುತ್ತೆ. DMK ಪಕ್ಷದವರು ಪ್ರತಿನಿತ್ಯ ನಿಂತ್ಕೊಂಡು ಹಿಂದೂಗಳ ಬಗ್ಗೆ ಮಾತನಾಡ್ತಾರೆ, ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಾರೆ. ಇದಕ್ಕೆ ವಿಪರ್ಯಾಸ ಅಂತ ಹೇಳುವಂಥದ್ದು. ಯಾಕೆಂತಂದ್ರೆ ಹಿಂದೂಗಳು ಯಾವತ್ತೂ ಧರ್ಮವನ್ನು ನೋಡಿ ಅಥವಾ ನಮ್ಮ ಧರ್ಮಕ್ಕೆ ಇವರೇನೋ ಲಾಭ ಮಾಡಿಕೊಡ್ತಾರೆ ಅಂತ ವೋಟ್ ಹಾಕೋದಿಲ್ಲ. ಅದೇ ಮಿತ್ರರೇ, ಮುಸ್ಲಿಮರು ನಮ್ಮ ವಿರುದ್ಧವಾಗಿ ಯಾರಾದರೂ ಇದ್ದಾರೆ ಅಂತ ಅನ್ಸಿದ್ರೆ ಅವರಿಗೆ ನೀವು ತಲೆ ಕೆಳಗಾಗಿ ನಿಂತುಕೊಂಡ್ರೂ ಕೂಡ ಅವರು ವೋಟ್ ಮಾಡೋದಿಲ್ಲ. ಸದ್ಯ ಮಿತ್ರರೇ, ಅಣ್ಣಾ DMKಯು ಕೂಡ ಇದೇ ಭ್ರಮೆಯಲ್ಲಿದೆ. ಆದರೆ ಅಣ್ಣಾ DMKಗೆ ನೆನಪಿರಲಿ, 2021 ಚುನಾವಣೆ ಇರಬಹುದು, 2024 ಲೋಕಸಭಾ ಚುನಾವಣೆ ಇರಬಹುದು. ತಮಿಳುನಾಡಿನಲ್ಲಿ ಒಟ್ಟು ಮುಸ್ಲಿಮರ ಪೈಕಿ ಕೇವಲ 2-3% ಮಾತ್ರ ಅಣ್ಣಾ DMKಗೆ ವೋಟ್ ಮಾಡಿದ್ದಾರೆ. ಉಳಿದಂತೆ 85% ಮುಸ್ಲಿಮರ ವೋಟ್ ಹೋಗಿರುವಂತಹದ್ದು DMK ಮತ್ತು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟಕ್ಕೆ. ಇದರ ನಡುವೆ ಈ ಬಾರಿ ಪಕ್ಷವನ್ನ ಕಟ್ಟಿ ಮುಂದಿನ ಚುನಾವಣೆಯಲ್ಲಿ ದೊಡ್ಡ ಜಾದು ಮಾಡಬೇಕು ಅಂತ ಕನಸು ಕಾಣ್ತಾ ಇರುವಂತಹ TVK ಪಕ್ಷ, ವಿಜಯ್ ದಳಪತಿ ಅವರ ನೇತೃತ್ವದ TVK ಏನಿದೆ, ಅವರಿಗೊಂದು ಆಘಾತ ಎದುರಾಗಿದೆ. ಈ ವಿಜಯ್ ದಳಪತಿಯು ಕೂಡ ಅತೀವವಾಗಿ ಮುಸ್ಲಿಮರ ಓಲೈಕೆಗೆ ಮುಂದಾಗಿದ್ರು. ನಿಮಗೆ ನೆನಪಿರಬಹುದು, CAA ಕಾನೂನನ್ನು ಇವರು ಪ್ರಬಲವಾಗಿ ವಿರೋಧಿಸಿದ್ರು, ವಕ್ಫ್ ಕಾನೂನನ್ನು ವಿರೋಧಿಸಿದ್ರು. ಈಗಾಗಲೇ ವಕ್ಫ್ನ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ಜೊತೆಗೆ ಇಫ್ತಾರ್ ಕೂಟವನ್ನು ಬಹಳ ಭರ್ಜರಿಯಾಗಿ ಆಯೋಜನೆಯನ್ನ ಮಾಡಿದ್ರು. ಮುಸ್ಲಿಮರ ಪರವಾಗಿ ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದ್ರು. ಇಷ್ಟೊಂದು ಓಲೈಕೆ ಮಾಡ್ತಾ ಇದ್ದಂತಹ ವಿಜಯ್ ದಳಪತಿಯ ವಿರುದ್ಧ ಅದೇ ಮುಸ್ಲಿಂ ಸಮುದಾಯದ ಓರ್ವ ಧಾರ್ಮಿಕ ಗುರು ಫತ್ವಾವನ್ನು ಹೊರಡಿಸಿದ್ದಾರೆ. ಉತ್ತರ ಪ್ರದೇಶದ ಮೌಲಾನಾ ಶಹಾಬುದ್ದೀನ್ ರಿಜ್ವಿ ಎನ್ನುವಂಥವರು ಈ ಫತ್ವಾ ಹೊರಡಿಸಿದ್ದಾರೆ. ಇವರು ಅಖಿಲ ಭಾರತ ಮುಸ್ಲಿಂ ಜಮಾತ್ನ ಅಧ್ಯಕ್ಷರು ಕೂಡ ಹೌದು. ಅವರು ಫತ್ವಾದಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಈ ನಟನ ಹಿನ್ನೆಲೆ ಮುಸ್ಲಿಂ ಧರ್ಮದ ವಿರುದ್ಧವಾಗಿದೆ, ಅಂದ್ರೆ ಮುಸ್ಲಿಮರ ವಿಚಾರದಲ್ಲಿ ಆತನ ಹಿಸ್ಟ್ರಿ ಸರಿ ಇಲ್ಲ ಅಂತ ಆ ಫತ್ವಾದಲ್ಲಿ ಆರಂಭಿಕವಾಗಿ ತಿಳಿಸಲಾಗಿದೆ. ಜೊತೆಗೆ ಈತ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ದ. ಆ ಇಫ್ತಾರ್ ಕೂಟದಲ್ಲಿ ಕುಡುಕರು, ಜೂಜುಕೋರರು ಮತ್ತು ಸಮಾಜಘಾತುಕರನ್ನೇ ಆಹ್ವಾನ ಕೊಟ್ಟಿದ್ದ. ಇದು ಇಸ್ಲಾಂನ ವಿರುದ್ಧವಾಗಿದೆ. ಹಾಗೆಯೇ ಈ ಹಿಂದೆ ದಿ ಬೀಸ್ಟ್ ಅನ್ನುವಂತಹ ಚಿತ್ರದಲ್ಲಿ ಈತ ಮುಸ್ಲಿಮರನ್ನ ಭಯೋತ್ಪಾದಕರ ರೀತಿಯಲ್ಲಿ ಚಿತ್ರಣ ಮಾಡಿದ್ದ. ಕಂಪ್ಲೀಟ್ ಆಗಿ ಈ ವಿಜಯ್ ದಳಪತಿಯ ಟ್ರ್ಯಾಕ್ ರೆಕಾರ್ಡ್ ಮುಸ್ಲಿಂ ಧರ್ಮದ ವಿರುದ್ಧವಾಗಿದೆ. ಸದ್ಯ ಈಗ ರಾಜಕೀಯ ಲಾಭಕ್ಕೋಸ್ಕರವಾಗಿ ಈತ ಮುಸ್ಲಿಮರ ಓಲೈಕೆಗೆ ಮುಂದಾಗಿದ್ದಾನೆ. ಈತನನ್ನ ತಮಿಳುನಾಡಿನ ಯಾವುದೇ ಮುಸ್ಲಿಮರು ಕೂಡ ನಂಬಿಕೊಳ್ಳಬಾರದು, ಜೊತೆಗೆ ಹತ್ತಿರಕ್ಕೂ ಸೇರಿಸಬಾರದು. ಈತನಿಗೆ ಲಾಭವಾಗುವಂತಹ ಯಾವುದೇ ನಿರ್ಧಾರವನ್ನ ಕೈಗೊಳ್ಳಬಾರದು. ಈತನಿಂದ ಅಂತರವನ್ನ ಕಾಯ್ದುಕೊಳ್ಳಬೇಕು ಅಂತೇಳಿ ಮೌಲಾನಾ ಶಹಾಬುದ್ದೀನ್ ರಿಜ್ವಿ ಫತ್ವಾ ಹೊರಡಿಸಿದ್ದಾರೆ. ಇದು ವಿಜಯ್ ದಳಪತಿಗೆ ಭಾರಿ ಆಘಾತವನ್ನೇ ತಂದಿದೆ. ಯಾಕೆಂದ್ರೆ ವಿಜಯ್ ದಳಪತಿ ಮುಸ್ಲಿಮರ ವೋಟ್ ಬಗ್ಗೆ ಬಹಳ ಕಣ್ಣಿಟ್ಟಿದ್ರು. ಇಲ್ಲಿ ಮಿತ್ರರೇ, ಈ ಫತ್ವಾದ ವಿಚಾರವನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದರ ಹಿಂದಿನ ಉದ್ದೇಶ ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಅದೇನು ಕೇಳಿದ್ರೆ, ಈ ವಿಜಯ್ ದಳಪತಿ ಈಗ ಪಕ್ಷ ಕಟ್ಕೊಂಡಿದ್ದಾರಲ್ಲ, TVK ಪಕ್ಷ, ಇವರು ಟಾರ್ಗೆಟ್ ಮಾಡ್ತಾ ಇರುವಂತಹದ್ದು DMKಯನ್ನ. ತಮಿಳುನಾಡಿನಲ್ಲಿ DMK ಸರ್ಕಾರವನ್ನ ಇಳಿಸಬೇಕು ಅಂತ ಇವರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಇವರು ಬಿಜೆಪಿಯನ್ನ ಕೂಡ ವಿರೋಧಿಸ್ತಾ ಇದ್ದಾರೆ. ಅದು ಅವರ ರಾಜಕೀಯ. ಮಿತ್ರರೇ, DMKಯನ್ನ ಇವರು ಟಾರ್ಗೆಟ್ ಮಾಡಿ ತಮಿಳುನಾಡಿನಲ್ಲಿ ಮುಂದಿನ ಬಾರಿ ಚುನಾವಣೆಯನ್ನ ಎದುರಿಸಿದ್ದೇ ಆದ್ರೆ DMKಯ ವೋಟ್ಗಳು ವಿಭಜನೆ ಆಗುತ್ತೆ. ಜೊತೆಗೆ ಇವರು ಮುಸ್ಲಿಮರನ್ನ ಕೂಡ ಓಲೈಕೆ ಮಾಡ್ತಾ ಇದ್ದಾರೆ. ಮುಸ್ಲಿಮರ ವೋಟ್ಗಳು ವಿಭಜನೆ ಆಗಿದ್ದೇ ಆದ್ರೆ ಅದು ಸಹಜವಾಗಿ ಬಿಜೆಪಿಗೆ ಲಾಭ ತರುತ್ತೆ. ಈ ಕಾರಣದಿಂದಾಗಿಯೇ ಮುಸ್ಲಿಂ ಸಮುದಾಯ ಎಚ್ಚರಗೊಂಡಿದೆ. ಯಾವ ಕಾರಣಕ್ಕೂ ಕೂಡ ನಮ್ಮ ವೋಟ್ಗಳು ವಿಭಜನೆ ಆಗಬಾರದು, ಅದು DMKಗೆ ಹೋಗಬೇಕು. ಒಂದು ವೇಳೆ ವಿಭಜನೆ ಆಗಿದ್ದೆ ಆದ್ರೆ ಅದರ ಲಾಭ ಬಿಜೆಪಿಗಾಗತ್ತೆ ಅಂತೇಳಿ ಸಮಾಜವನ್ನು ಎಚ್ಚರಿಸುವಂತಹ ಉದ್ದೇಶದಿಂದಲೇ ಈ ಫತ್ವಾವನ್ನು ಜಾರಿ ಮಾಡಲಾಗಿದೆ.
ಒಟ್ಟಿನಲ್ಲಿ ತಮಿಳುನಾಡು ಚುನಾವಣೆಗೆ ಇನ್ನೂ ಕೂಡ 1 ವರ್ಷ ಬಾಕಿ ಇದೆ. ಅದಾಗಲೇ ತಮಿಳುನಾಡು ರಾಜಕೀಯ ರಂಗೇರ್ತಾ ಇದೆ. ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಈಗ ಬಿಜೆಪಿ ಮತ್ತು ಅಣ್ಣಾ ಡಿಎಂಕೆ ಮೈತ್ರಿಕೂಟದಲ್ಲಿ ಆರಂಭದಲ್ಲೇ ಬಿರುಕು ಕಾಣಿಸಿಕೊಂಡಿರುವಂಥದ್ದು ತಮಿಳುನಾಡು ರಾಜಕಾರಣದ ಕುತೂಹಲವನ್ನ ಇನ್ನಷ್ಟು ಜಾಸ್ತಿ ಮಾಡಿದೆ. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.